ಒಂದು ಕಡೆ ಧರ್ಮಸ್ಥಳದಲ್ಲಿ ಉತ್ಖನನ ಆಗ್ತಾ ಇದೆ, ಅದು ಧರ್ಮದ ಉತ್ಖನನ. ಯಾರು ತಪ್ಪು ಮಾಡಿದ್ದಾರೆ, ಯಾರು ತಪ್ಪು ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಕ್ರಮ ಆಗಲೇಬೇಕಾಗಿರುವಂಥದ್ದು. ಇದರ ನಡುವೆ BJP 16ನೇ ತಾರೀಕು ಧರ್ಮಸ್ಥಳ ಚಲೋವನ್ನು ಹಮ್ಮಿಕೊಂಡಿದೆ. ಇದರ ಉದ್ದೇಶ ಏನು? ವಿಜೇಂದ್ರ ಸರ್, ಏನಿದ್ರ ಉದ್ದೇಶ ಧರ್ಮಸ್ಥಳ ಚಲೋ ಅಂತ ಹೇಳಿದ್ರೆ? ನೋಡಿ, ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದೇ ಏನಕ್ಕೆ? ನಾವು ಶಾಸಕರುಗಳಾಗಿರ್ಬೋದು, ನಮ್ಮ ಪಕ್ಷದ ಮುಖಂಡರುಗಳಾಗಿರ್ಬೋದು, ನಾವು BJP ಅವರಾಗಿ ಹೋಗ್ತಾ ಇಲ್ಲ. ನಾವು ಒಂದು ಭಕ್ತಿಯಿಂದ ನಾವು ದರ್ಶನ ಮಾಡಬಾರ್ದಾ? ಅದಕ್ಕೂ ಇವ್ರ ಪರ್ಮಿಷನ್ ಬೇಕಾ? ಪರ್ಮಿಷನ್ ಈಗ ನೋಡಿ, ಕಾಂಗ್ರೆಸ್ನವರು ಕೂಡ ಅದ್ರ ಬಗ್ಗೆ ಆಕ್ಷೇಪ. ಅವರು ಹೋಗ್ಲಿ ಸರ್, ನಾವೇನ್ ಬೇಡ, ಅವ್ರಿಗೆಲ್ಲ ಭಕ್ತಿ ಇದ್ರೆ ಹೋಗ್ಲಿ. ಅವರು ಅಲ್ಲ, ಭಕ್ತಿ ನಮಗಿದೆ, ನಾವು ಹೋಗ್ತೀವಪ್ಪ. ನೀವು ಅಲ್ಲಲ್ಲ, ಸಣ್ಣ ಅವಕಾಶ ಸರ್. ಇಷ್ಟು ದಿನ ತಂಡೋಪತಂಡವಾಗಿ ಹೋಗದೇ ಇರೋರು, ಅಲ್ಲೊಂದು SIT ತನಿಖೆ ಸಂಸ್ಥೆ ಒಂದು ತನಿಖೆ ನಡಿಬೇಕಾದ್ರೆ ತಂಡೋಪತಂಡವಾಗಿ BJP ಅವರು ಗುಂಪಾಗಿ ಹೋಗುವಂತ ಒಂದು ಗುಂಪುಗಳಾಗಿ ಹೋಗಿದೀವಿ. ಅದು ನಿಮಗೇನ್ ಮಾಹಿತಿ ಕೊಟ್ಟು ಹೋಗ್ಬೇಕಾಗಿಲ್ಲ. ನಾವು ಯಾರು ಹೋಗ್ತೀವಿ, ಯಾಕೆ ಹೋಗ್ತೀವಿ ಅಂತ ಅವಶ್ಯಕತೆ ನಮಗಿಲ್ಲ. ಒಂದು ಪ್ಲಾನ್ ಮಾಡ್ಕೊಂಡು ಒಂದು ಧರ್ಮನ ಅಡ್ಡ ಇಟ್ಕೊಂಡು ನಮಗೆ ನೋಡ್ರಿ, ಹಿಂದೂ ಧರ್ಮದ ಮೇಲೆ ಒಂದ್ ನಿಮಿಷ ಆದಿನಾರಾಯಣ ಅವರೇ, ನೀವು ಕೇಳಿಸ್ಕೊಳ್ಳಿ. ವರ್ಷ ಹೇಳ್ದೆ ಧರ್ಮಸ್ಥಳಕ್ಕೆ ಹೋಗ್ಬಿಡ್ತೀವಿ ಸರ್. ಇವ್ರು ಏನ್ ಗೊತ್ತಾ ಸರ್, ಹಿಂದೂ ಧರ್ಮ ಬಿಜೆಪಿಗೆ ಗೊತ್ತು ಬಿಡಿ, ಧರ್ಮನೇ ಆಧಾರ ಅವ್ರಿಗೆ. ಹಿಂದೂ ಧರ್ಮ ಪಾಕಿಸ್ತಾನ ಬಿಟ್ರೆ ಬೇರೆ ಏನಿಲ್ಲ ಅವ್ರಿಗೆ. ಆದ್ರೆ ಇವತ್ತು ಆ ಧರ್ಮಸ್ಥಳನ ಅಡ್ಡ ಇಟ್ಕೊಂಡು ಯಾಕೆ ರಾಜಕೀಯ ಮಾಡ್ತಾರೆ ಸರ್? ಈ ತರ ಶುಳ್ಳಕ ರಾಜಕಾರಣ ಯಾವತ್ತೂ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡಿಲ್ಲ. ಈ ಹಿಂದೆ ಯಾವತ್ತೂ ಕೂಡ ಶಾದಿ ಬಗ್ಗೆ ನಾವು ತಂದಿದ್ದಲ್ಲ, ಅವ್ರವ್ರಿಗೆ ಹೇಳಿದ್ ಕೇಳ್ತಾ ಇದೀನಿ. ಆಮೇಲೆ ಸಮಯ ಕೊಟ್ಟಿದ್ರೆ ನಾನು ಮಾತಾಡ್ತೀನಿ. ಒಂದು ನಿಮಿಷ, ಈಗ ಮಹೇಶ್ ಅವರು ಇದಲ್ಲ, ಸರಿಯಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅವ್ರು ಏನ್ ಹೇಳಿದ್ರು, BJP ಅವರಿಗೆ ಇದು ಯುದ್ಧ ನಿಲ್ಲಿಸಿ ಅಂತ ನಾವು ಹೇಳಿದ್ದ. ಇದೇ ಸಿದ್ದರಾಮಯ್ಯ ಅಲ್ವಾ ತಾನೆ ಪಾಕಿಸ್ತಾನದ ಜೊತೆ ಯುದ್ಧ ಮಾಡಬೇಡ ಅಂತ ಹೇಳಿದ್ದು. ಪಾಕಿಸ್ತಾನದ್ದು ಇನ್ನೊಂದು ಈ ಮುಸ್ಲಿಂ ಓಲೈಕೆ ಮಾಡೋದು ಕಾಂಗ್ರೆಸ್ ಅವರು. ನಾವು ಯಾವ್ದು ಓಲೈಕೆ ಮಾಡಲ್ಲ. ನೋಡಿ, ನಮಗೆ ನೋಡಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದವರು BJP ಅವರು. ನಮಗೆ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳೋರು BJP ಅವರು. ನಮ್ಗೆ ಯಾವುದೇ ತರದ್ ಇದಿಲ್ಲ ಅವ್ರಿಗೆ. ಈಗ ನಿಮ್ಮ ಈ ಹಿಂದೆ ಯಾವತ್ತೂ ಕೂಡ ಒಟ್ಟಾಗಿ ಹೋಗದೆ ಇರುವಂತ BJP ನಾಯಕರು SIT ರಚನೆ ಬಳಿಕ ಯಾಕೆ ಒಟ್ಟಾಗಿ ಹೋಗ್ತಾ ಇದ್ದಾರೆ ಅಂತ ಅವ್ರು ಪ್ರಶ್ನೆ ಕೇಳಿದ್ರು. ಅಲ್ಲ ರೀ, ಅದನ್ನ ನಾನು ಹೇಳ್ತಾ ಇನ್ನಲ್ಲ, ನಮಗೆ ಧರ್ಮದ ಮೇಲೆ ನಂಬಿಕೆ ಇದೆ, ನಮ್ಗೆ ಅಲ್ಲಿರೋ ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಇದೆ, ನಾವು ಹೋಗ್ತೀವಪ್ಪ. ಅದಕ್ಕೆ ನಿಮ್ ಪರ್ಮಿಷನ್ ಬೇಕಾ? ನಾವು ಎಷ್ಟು 5 ಜನ ಹೋಗ್ತೀವಿ, 50 ಜನ ಹೋಗ್ತೀವಿ, 500 ಜನ ಹೋಗ್ತೀವಿ ಅಂದ್ರೆ ನೀವು ಹೋಗಿ ನಾನು ಬೇಡ ಅಂದ್ವಾ? ಮಂಜುನಾಥ ನಮ್ಮವನು ಅಂತ ಹೇಳಿದ್ವಾ? ನಾವು ನಮ್ ನಂಬಿಕೆ ಇದೆ, ನಾವು ಹೋಗ್ತೀವಿ. ನಿಮಗೆ ನಂಬಿಕೆ ಇದೆ, ನೀವು ಹೋಗಿ. ನಾವೇನು ಬೇಡ ಅಂತ ಹೇಳ್ತಾ ಇಲ್ಲಲ್ಲ, ಯಾರಿಗೇನು ತಡೆದಿಲ್ಲ ನಾವು. ಬಟ್ ಅವ್ರು ತಡೆಯೋ ಕೆಲಸ ಮಾಡ್ಬೋದು, ನನಗೆ ಅದನ್ನೂ ಗೊತ್ತಿಲ್ಲ. ಯಾಕಂದ್ರೆ ಇವರು ಇಂಥದ್ರಲ್ಲಿ ಭಾಳ ಡಿಸಿಪ್ಲಿನ್ ಕಾಂಗ್ರೆಸ್ ಅವರು. ಆಯ್ತು, ಹೋಗ್ತಾ ಇದ್ರಿ. ಕಶ್ಯಪ್ ಸರ್, ಏನೋ ಹೇಳಕ್ ಬಂದ್ರಿ ಸರ್? ಈಗ ಇವು ಧರ್ಮಸ್ಥಳಕ್ಕೆ ಹೋಗೋದು, ಅವರು ತಮ್ಮ ಒಂದು ಧರ್ಮದ ಕ್ಷಾತ್ರ ತೋರಿಸೋದು, ದೇರ್ ಇಸ್ ನಥಿಂಗ್ ರಾಂಗ್. ಬಿಕಾಸ್ ಈಸ್ ಬ್ರ್ಯಾಂಡೆಡ್, ದೇ ಆರ್ ಬ್ರ್ಯಾಂಡೆಡ್, ಏನೋ ಹಿಂದುತ್ವದ ಬ್ರ್ಯಾಂಡಿಂಗ್ ಅವರು, ಇಸ್ಲಾಮಿಕ್ ಬ್ರ್ಯಾಂಡೆಡ್ ಇವರು. ಅವರಿಗೆ ಸೃಷ್ಟೀಕರಣ ಮಾಡ್ತಾರೆ, ಹಿಂದೂಗಳು ಸೃಷ್ಟೀಕರಣ ಮಾಡ್ತಾರೆ. ಸಿಂಪಲ್. ಯಾವ್ದು ಈ ಬ್ರ್ಯಾಂಡೀಸ್ ಆರ್ ನೋನ್. ಈಗ ಅಲ್ಪಸಂಖ್ಯಾತರ ಒಂದು ಇಲಾಖೆಗೆ ಇಷ್ಟು ಅಂತ ಕೊಟ್ಬಿಡ್ತಾರೆ. ಹಾಗಾದ್ರೆ ಬಡವರು ನಮ್ಮ ಹಿಂದೂಗಳಲ್ಲಿ ಇಲ್ಲ. ನಾನು ಮಾತಾಡ್ತಾ ಇರೋದಲ್ಲಿ ನಾನೇನು ರಾಜಕೀಯದ ಬಗ್ಗೆ ನನಗೆ ಇಂಟರ್ ಕ್ಲಾಸ್ ಏನಿಲ್ಲ. ಬ್ರ್ಯಾಂಡಿಂಗ್ ಮಾಡ್ತಿದ್ದಾರೆ, ಮಾಡ್ಕೊಳ್ಳಿ ಬಿಡಿ, ಹೋಗ್ಲಿ. ಅವ್ರು ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾರೆ ಮಾಡಲಿ, ನೋಡೋಣ. ಇಟ್ ಈಸ್ ಟೋಟಲ್ ಏನು ಅಂತಂದರೆ, ಹೆಣದ ಮೇಲಿನ ರಾಜಕಾರಣಕ್ಕೆ ನಾನು ಎಲ್ಲಿಡಬೇಕು, ನಾನು ಏನು ಮಾಡಬೇಕು ಅಂತ ಹೇಳೋದೇ ಇಟ್ ಇಸ್ ಎ ಮೋಟಿವೇಶನ್. ವೆದರ್ ಇಸ್ ಎ ಕಾಂಗ್ರೆಸ್, ವೆದರ್ ಇಸ್ ಎ BJP. ರಾಜಕಾರಣಿಗಳ ಉದ್ದೇಶ ಏನು? ಪ್ರತಿಯೊಂದು ರಾಜಕೀಯ ಇರುತ್ತಾ, ನಮ್ಗೆ ಹೆಲ್ಪ್ ಆಗುತ್ತಾ? ಅಷ್ಟೇ. ಅದನ್ನ ಏನ್ ಸಿಗುತ್ತೆ, ನಮ್ಗೆ ಏನ್ ಮಾಡ್ಕೋಬಹುದು ಹೆಲ್ಪ್ ಆಗುತ್ತೆ ಸರ್. ಅದನ್ನು ಇವ್ರು ಒಪ್ಕೋಬೇಕು, ಅವರು ಒಪ್ಕೋಬೇಕು. ಇವ್ರು ಬೇಕಾದ್ರೆ ಹೋಗ್ಲಿ, ಒಂದು ಲಾರಿ ಮಾಡ್ಕೊಂಡು ಹೋಗ್ಲಿ, ಬಸ್ ಮಾಡ್ಕೊಂಡು ಹೋಗ್ಲಿ, ಯಾರು ಬೇಡ ಅಂತಾರೆ. ಇಲ್ಲಿ ನೀವು ಯಾಕೆ ಹೋಗ್ತಿದ್ದೀರಾ? ಇವಾಗ SIT ವಿರುದ್ಧ SIT ಒಂದು ರೋಲ್ ಸರ್. ಹೌದು. ನಾನು ಸ್ಟಡಿ ಮಾಡೋ ಪ್ರಕಾರ SITನ BJP ಯಾವತ್ತೂ ಕೂಡ ಅದನ್ನು ಸ್ಕ್ರಾಪ್ ಮಾಡಿಲ್ಲ, ಬೇಡ ಅಂತ ಏನು ಹೇಳಿಲ್ಲ. ಅವ್ರಿಗೇನು ಅಂತಂದರೆ BJPನವ್ರಿಗೆ ನಾನು ಹೇಳ್ತೀನಿ, ಏನು BJPನವ್ರಿಗೆ ಅಂದರೆ SIT ಮಾಡಿದ್ದಾರೆ, ಕ್ರೆಡಿಟ್ ಅವ್ರು ತೊಗೊಂಡ್ಬಿಟ್ರೆ ಇಷ್ಟೇ. ಕ್ರೆಡಿಟ್ ಅವ್ರು ತೊಗೊಂಡ್ಬಿಟ್ರೆ ಈಗ ಒಂದು ಭಾಗ ಅದು ಒಂದು ರಾಜ್ಯ ರಾಜಕಾರಣದಲ್ಲಿ ಅದು ನ್ಯಾಚುರಲ್. BJP ಬ್ಲೇಮ್ ಮಾಡೋದೇ ಇಲ್ಲ. ಕಾಂಗ್ರೆಸ್ಸು ಅಷ್ಟೇ.
ಈಗ ಬಂದರು ಏನೋ ಈಗ 1947 ಏನೋ 47ರಿಂದ ಹಿಡಿದು 2025 ತನಕ ಕೂಡ ವೋಟಿಂಗ್ ಸಿಸ್ಟಮ್ ಹಿಂಗಿದೆ ಅಂತ ಇಂಡಿಯಾದಲ್ಲಿ ಚೆನ್ನಾಗಿ ಗೊತ್ತು. ಆದ್ರೆ ಇವತ್ತು ಕೂಡ ಕೆಲವರು ಯಾರು ಬೆಳೆ ತೋರಿಸ್ತಾರೆ, ವೋಟ್ ಸರಿ ಹೋಗ್ಲಿಲ್ಲ, ಅದು ಮಾಡಲಿಲ್ಲ ಇದು ಮಾಡಲಿ ಅಂತ. ಇವ್ರು ಗೆದ್ಕೊಂಡ್ಬಂದಿರಲ್ಲ, MP ಆಗಿ BJP ಆಗಲಿ ಕಾಂಗ್ರೆಸ್ ಆಗಲಿ ಅಥವಾ ಬೇರೆಯವ್ರಿಗೆ ಗೆದ್ಕೊಂಡ್ಬಂದಿರಲ್ಲ. ಅವ್ರು ವೋಟಿಂಗ್ ಅವ್ರ ಕ್ಷೇತ್ರಗಳಲ್ಲಿ ವೋಟಿಂಗ್ ಚೆಕ್ ಮಾಡಿಸಿದ್ರೆ ಅಲ್ಸು ಯಾಕೋತಾರೆ ತಾನೆ ಅವರು. ಹೌದು ಹೌದು, ಅದು ಬೇಡ. ಈಗ ನಾವು ಕೇಳ್ತಾರೆ, ನಮ್ಮ ಫೋಕಸ್ ಮಾಡ್ತಾ ಇದ್ದೇವೆ, ನಿಮ್ಮ ಚಾನಲ್ ಮುಖಾಂತರ ಫೋಕಸ್ ಮಾಡ್ತಾ ಇದ್ದೇನು, ಧರ್ಮಸ್ಥಳದಲ್ಲಿ ಅಲ್ಲಿ ಏನು ನಡೀತಿದೆ, ಧರ್ಮದ ಒಂದು ಏನಿದೆ ಅದು ಒಂದು ಧರ್ಮಕಾಂಕ್ಷೆ ಏನು ನಡೀತಿದೆ, ಅವ್ರ ಟಾರ್ಗೆಟ್ ಏನು, ಇವ್ರ ಟಾರ್ಗೆಟ್ ಏನು, ಅವ್ರ ಟಾರ್ಗೆಟ್ ಅಂತ ಹೇಳಿ ನೀವು ಅದನ್ನ ಚರ್ಚೆ ಮಾಡ್ತಿದ್ದೀರಿ. ವೆರಿ ಗುಡ್ ಸಬ್ಜೆಕ್ಟ್ ಕೂಡ ಹೌದು, ಚರ್ಚೆ ಮಾಡೋಣ. ಇಲ್ಲಿ ಏನು ಈ ಬರುತ್ತೆ ಚರ್ಚೆ ವಿಮರ್ಶೆಗಳು ಏನು ಬರುತ್ತೆ ಅಂತಂದರೆ, ಈ ಕಡೆ ಇರತಕ್ಕಂಥ ವೆಟೆಡ್ ಇಂಟ್ರೆಸ್ಟ್ ಕ್ಯಾರೆಕ್ಟರ್ಗಳು ಯಾರು, ಈ ಕಡೆ ಇರತಕ್ಕ ವೆಟೆಡ್ ಇಂಟ್ರೆಸ್ಟ್ ಕ್ಯಾರೆಕ್ಟರ್ಗಳು ಯಾರು. ಅಲ್ಲಿ ಏನಾಗ್ತಿದೆ ಅಂತಂದರೆ 2014, 15, 2007ರಿಂದ ತಗೋಣ. ಸಡನ್ನಾಗಿ 2007ರಿಂದ ಒಂದೇನು ಧರ್ಮಸ್ಥಳದಲ್ಲಿ ಒಂದು ನಡೆದು ಬಂದ ದಾರಿ ಏನಿದೆ, ಏನೋ ಮಾಹಿತಿದಾರ ಅಥವಾ ದೂರದಾರ, ಇದುವರೆಗೂ ಸಡನ್ನಾಗಿ ಬಂದ್ಬಿಟ್ಟು ಈಗ ಈ ಪ್ಲಾಂಟಿಂಗ್ ಪ್ರೋಗ್ರಾಮ್ ಮಾಡ್ತಾನಲ್ಲ, ಅದು ಡ್ಯಾಮೇಜ್ BJPಗೂ ಆಗಲ್ಲ, ಕಾಂಗ್ರೆಸ್ಗೂ ಆಗಲ್ಲ ಸರ್. ಆ ಡ್ಯಾಮೇಜ್ ಲಕ್ಷಾಂತರ ಭಕ್ತರಿಗಾಗತ್ತೆ. ಹೌದು ಹೌದು, ನಿಜ. ಇವತ್ತು ನೋಡಿ ಇವತ್ತು ಸೋಮವಾರ ಅಂತಂದರೆ ತುಂಬ ತುಡುತಾಗಿರ್ತಕ್ಕಂಥ ಒಂದು ನೇತ್ರಾವತಿ ನದಿ ಆಗ್ಬೋದು ಅಥವಾ ಕ್ಷೇತ್ರ ಇವತ್ತು ಯಾರೂ ಇಲ್ಲ. ಹಾಗಾದರೆ ವಿರೋಧಿಗಳ ಗುರಿ ಏನು? ನಾವುಗಳೆಲ್ಲ ನಮ್ಮ ಧರ್ಮಕ್ಷೇತ್ರ ಅದು. ಹೌದು, ಇಟ್ ಈಸ್ ವಿ ಆರ್ ನಾಟ್ ಗೋಯಿಂಗ್ ಟು ಎನಿ ಬೇರೆ ಯಾವುದೇ ದೇಶಕ್ಕೆ ಹೋಗ್ಬಿಟ್ಟು ಬೇರೆ ಯಾವುದೇ ದೇಶದಲ್ಲಿರ್ತಕ್ಕಂಥ ಯಾವುದೋ ಒಂದು ಪ್ರಾರ್ಥನಾ ಮಂದಿರ ಆಗಲಿ ನಾವು ಮುಟ್ತಾ ಇಲ್ಲ. ನಮ್ಮ ಧರ್ಮಕ್ಷೇತ್ರಕ್ಕೆ ಬಂದಾಗ ಅದಕ್ಕೆ ಯಾರು ಅದನ್ನು ರೂಟ್ ಮಾಡ್ತಿದ್ದಾರೆ, ಯಾವ್ದ್ರ ಮೂಲ ವೆಟೆಡ್ ಇಂಟ್ರೆಸ್ಟ್ ಏನು, ಅವ್ರಿಗೂ ಗುರಿ ಉದ್ದೇಶ ತಿಳ್ಕೊಂಬಿಡ್ತು ಅಂದರೆ ನ್ಯಾಯ ಸಿಗುತ್ತೆ. ಹೌದು, ಇಷ್ಟೇ. ನಿಮ್ಗೆ ನ್ಯಾಯ ಬೇಕು ಅಂತಂದಾಗ ಏನು ಮಾಡಬೇಕು ಅಂತಂದ್ರೆ ಇವೆಲ್ಲ ಪಕ್ಕಕ್ಕೆ ಸರಿಬೇಕು. ನೀವು ಯಾರು ಏನಿಲ್ಲ ಒಳ್ಳೆಯ ನಿಮ್ಗೆ ತಾಕತ್ತು ಯೋಗ್ಯತೆ ಇದೆಯಾ, ಅವ್ನು ಯಾರು ಇದ್ದಾರೆ 1 2 3 4 5 6 ಯೋಗ್ಯತೆ ಇದೆಯಾ, ಕೋರ್ಟ್ಗೆ ಹೋಗು, ಕೋರ್ಟಿನ ತೊಂಬ ರಿಲೀಫು. ನೀವು ಡೈಲಿ ಕೆತ್ತನೆ ಮಾಡು, ನಮ್ಮದು ಅಟ್ಲೀಸ್ಟ್ ಒಂದು ರೋಡ್ ಮ್ಯಾಪಿಂಗರ್ ಆಗುತ್ತೆ ಅದು. ಇನ್ನೊಂದು ಕೇಸ್ ಬೀಳುತ್ತಿದ ಮೇಲೆ ತಗೊಳ್ಳಿ, ಏನು ಕೇಸ್ ರಕ್ಷಿತ ಅರಣ್ಯದೊಳಗೆ ಒಳಗೆ ಹೋಗಂಗಿಲ್ಲ, ಓಕೆ, ಪ್ರೊಟೆಕ್ಟಿವ್ ಫಾರೆಸ್ಟ್ ಹೋಗಂಗಿಲ್ಲ. ಇವರೆಲ್ಲ ಹೋಗ್ಬಿಟ್ಟಿದ್ದಾರೆ ಆಗಲೇ ಪ್ರೊಟೆಕ್ಟಿವ್ ಫಾರೆಸ್ಟ್ ಒಳಗೆ, ಆಯ್ತಲ್ಲ. ನಾವು ಇಷ್ಟೇ ಆಗೋದು ಸರ್. ನಾಳೆ ಇಡೀ SIT ಒಂದು ರಿಸಲ್ಟ್ ಔಟ್ಕಮ್ ಬರಬೇಕು. ನಾಳೆ ನಾಳೆ ಇನ್ನೊಂದು ಸ್ವಲ್ಪ ದಿನ ಟೈಮ್ ತೊಗೊಳತ್ತದು. ಅದಕ್ಕೆ ಏನು ನಿಮ್ಮ SIT ಒಳಗೆ ನಿಮ್ಮ FSLಗೆ ಹೋಗಬೇಕು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳಾಗಬೇಕು, ಇವೆಲ್ಲ ಏನಿದೆಯಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಕ್ಕಾಗಲ್ಲ ಅಂತ ನಿಮಗೇನು ಸಿಕ್ಕೇ ಇಲ್ಲ ಅಲ್ಲಿ, ಬರೀ ಖಾಲಿ ಪೀಲಿ. ಈಗೇನಂತಂದ್ರೆ ಈ ಉಳಿದಿರತಕ್ಕಂಥ ನಿನ್ನೇನು ಟೈಟ್ಲ್ ಏನಿದೆ ಬುರ್ಡೆ ಅಂತ, ಅವನೇನು ತಂದಲ್ಲ ಬುರ್ಡೆ, ಆ ಮೊದಲು ಅದು ಇನ್ವೆಸ್ಟಿಗೇಷನ್ ಮಾಡಿ ಆ ಬುರ್ಡೆ ಎಲ್ಲಿಂದ ಒತ್ಕೊಂಬಂದ ಏನು ಕತೆ ಅಂತ ಹೇಳಿ ಅಲ್ಲಿ ಶುರು ಆಗುತ್ತೆ ಬುರ್ಡೆ ಪ್ರಕರಣ, ಬುರ್ಡೆ ಪುರಾಣ. ನಂತರ SITಗಳು ಏನು ಡಿಸಿಷನ್ ತಗೋತಾರೆ ನೋಡೋಣ. ಥ್ಯಾಂಕ್ಸ್ ಸೊ ಮಚ್ ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು 3 ಜನ. ಥ್ಯಾಂಕ್ಸ್ ಸೊ ಮಚ್.